ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಹೆಸರು ಕಾಳು ಮತ್ತು ಮೂಲಂಗಿದು ಗಶಿ ಮಾಡ್ತಾ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ ಹೆಸರು ಕಾಳು ಮತ್ತು ಮೂಲಂಗಿದು ಗಶಿ. ಇದನ್ನು ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಇದು ಚಪಾತಿಗೆ ಇಲ್ಲದೆ ಅನ್ನದ ಜೊತೆ ಎಲ್ಲ ಪೂರಿಗೆ ಎಲ್ಲ ಸೈಡ್ ಡಿಶ್ ಆಗಿ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಇದು ಮಾಡೋದು ಕೂಡ ತುಂಬ ಸುಲಭ. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನಾನು ಒಂದು 5 ಬ್ಯಾಡಗಿ ಮೆಣಸು, ಒಂದು 10ರಿಂದ 15 ಗುಂಟೂರು ಮೆಣಸು, ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತೊಂದು 1/4 ಚಮಚದಷ್ಟು ಮೆಂತೆ ಹುರ್ಕೊಳ್ತಾ ಇದ್ದೇನೆ. ಜೀರಿಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಸಿಯೇ ಹಾಕ್ತೇನೆ, ನಾನು ಹುರ್ಕೊಳ್ಳಿಲ್ಲ. ಉಳಿದಿರುವ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಂಡು ಹಾಕ್ತಾ ಇದ್ದೇನೆ ನಾನು. ಕೊತ್ತಂಬರಿ, ಮೆಣಸು ಮತ್ತು ಮೆಂತೆ ಸ್ವಲ್ಪ ನೋಡಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು 6 ಬೆಳ್ಳುಳ್ಳಿ, 1 ನೀರುಳ್ಳಿ ಮತ್ತು ನೋಡಿ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಸಿ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಸಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಹುರ್ಕೊಂಡು ಹಾಕೋದಕ್ಕಿಂತ ಹಸಿ ಒಳ್ಳೆಯದಾಗ್ತದೆ. ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತೊಂದು ಸಣ್ಣ ಗಾತ್ರದಷ್ಟು ಹುಳಿ. ತರಕಾರಿಗೆ ಹುಳಿ ಕಮ್ಮಿ, ಹುಳಿ ಹೆಚ್ಚು ಬೇಡ. ಮತ್ತು 1 ಗೆರಟೆ ತೆಂಗಿನಕಾಯಿಯನ್ನು ನಾನು ತುರ್ಕೊಂಡು ತಗೊಂಡಿದ್ದೀನಿ ನೋಡಿ. 1 ಗೆರಟೆ ತೆಂಗಿನಕಾಯಿ, ದೊಡ್ಡದೊಂದು ಗೆರಟೆ ತೆಂಗಿನ ತುರಿ ತಗೊಂಡಿದ್ದೇನೆ. ನೀರು ನೋಡಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಫೈನ್ ಪೇಸ್ಟ್ ಆಗಬೇಕಂತ ಇಲ್ಲ. ಗಶಿ ಮಾಡುವಾಗ ಯಾವಾಗಲೂ ಸಣ್ಣ ಆಗಬೇಕಂತ ಏನಿಲ್ಲ ನೋಡಿ. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು, ತುಂಬ ಸಣ್ಣ ಆಗಬೇಕಂತೇನಿಲ್ಲ ನೋಡಿ. ಈಗ ಮೂಲಂಗಿಯನ್ನು ಮತ್ತು ಹೆಸರು ಕಾಳನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ ನೋಡಿ. ಮೂಲಂಗಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ನಾನು ಮೂಲಂಗಿಯನ್ನು ನಾನು ಬೇರೆ ಬೇಯಲಿಕ್ಕೆ ಫಸ್ಟ್ ಬೇಯಲಿಕ್ಕೆ ಇಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಬೇಯಲಿಕ್ಕೆ ಹೊತ್ತು. ಹೆಸರು ಕಾಳು ಬೇಗ ಬೇಯ್ತದಲ್ಲ, ಅದಕ್ಕಾಗಿ ಇದು ಒಂದು ಕುದಿ ಬರುವಾಗ, ಚೆನ್ನಾಗಿ ಒಂದು ಕುದಿ ಬರುವಾಗ ಮತ್ತೆ ಹೆಸರು ಕಾಳು ಹಾಕುವ ಅಂತೇಳಿ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಮೂಲಂಗಿ ಬೆಂದ ಮೇಲೆ ಹೆಸರು ಕಾಳು ಹಾಕ್ಕೊಂಡಿದ್ದೇನೆ ನೋಡಿ. ಮೊಳಕೆ ಬಂದ ಹೆಸರು ಕಾಳು ಸಣ್ಣ ಸಣ್ಣದಾಗಿ ಮೊಳಕೆ ಬಂದರೆ ತುಂಬ ಒಳ್ಳೆಯದಾಗ್ತದೆ. ದೊಡ್ಡ ದೊಡ್ಡ ಮೊಳಕೆ ಬರೋದಕ್ಕಿಂತ ಈ ಥರ ಸಣ್ಣ ಸಣ್ಣದಾಗಿ ಮೊಳಕೆ ಬಂದರೆ ಒಳ್ಳೆ ರುಚಿ ನೋಡಿ. ಇದು ಚೆನ್ನಾಗಿ ಬೇಯಬೇಕು. ಇದಕ್ಕೊಂದು ಒಂದು ಟೊಮೆಟೊ ಕೂಡ ನಾನು ಕಟ್ ಮಾಡಿ ಹಾಕ್ಕೊಂಡೆ. ಇನ್ನಿದು ಚೆನ್ನಾಗಿ ಬೇಯಲಿ. ಇದನ್ನು ಮುಚ್ಚಿಡ್ತಾ ಇದ್ದೀನಿ, ಚೆನ್ನಾಗಿ ಹೆಸರು ಕಾಳು ಚೆನ್ನಾಗಿ ಬೇಯಲಿ ಅಂತೇಳಿ ನೋಡಿ. ಈಗ ಬೆಂದಿದೆ ನೋಡಿ ಹೆಸರು ಕಾಳು. ನೋಡುವಾಗ ಗೊತ್ತಾಗ್ತದೆ ನಿಮಗೆ, ಬೆಂದರೆ ಗೊತ್ತಾಗ್ತದೆ, ದೊಡ್ಡ ದೊಡ್ಡದಾಗ್ತದೆ ಹೆಸರು ಕಾಳು. ಇದಕ್ಕೆ ಆಲೂಗೆಡ್ಡೆ ಹಾಕಿದರೂ ಒಳ್ಳೆ ಕಾಂಬಿನೇಷನ್. ಹೆಸರು ಕಾಳಿಗೆ ಆಲೂಗೆಡ್ಡೆ ಹಾಕಿದರೂ ಒಳ್ಳೆಯದಾಗ್ತದೆ ನೋಡಿ. ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು, ರುಬ್ಕೊಂಡ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಕೆಸುವಿನ ಎಲೆದು ದಂಟು ಉಂಟಲ್ಲ, ಸ್ಟೆಮ್ ಹೇಳ್ತಾರೆ, ಅದು ಅದ್ರ ಹಾಕಿ ಕೂಡ ಮಾಡ್ತೇವೆ ನಾವು. ತುಂಬ ಒಳ್ಳೆಯದಾಗ್ತದೆ ಹೆಸರು ಕಾಳಿಗೆ, ತುಂಬ ರುಚಿ ಆಗ್ತದೆ. ಇದಕ್ಕೆ ಉಪ್ಪೆಲ್ಲ ನೋಡಿ ಹಾಕಿ ಫ್ರೆಂಡ್ಸ್. ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕಿ. ನಾನು ಮೂಲಂಗಿ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೇನೆ. ಈಗ ಪುನಃ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಇದು ಪದಾರ್ಥ ಚೆನ್ನಾಗಿ ಕುದಿಬೇಕು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮಂಗಳೂರು ಶೈಲಿಯ ಗಸಿ ಇದು ತುಂಬ ರುಚಿ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಸಿ. ಇದು ಈಗ ಸ್ವಲ್ಪ ನೀರು ಉಂಟಲ್ಲ, ಇದು ಇನ್ನು ನೀವು ಆಫ್ ಮಾಡಿದ ಮೇಲೆ, ತಣ್ಣಗಾದ ಮೇಲೆ ಇನ್ನೂ ಕೂಡ ದಪ್ಪ ಆಗ್ತದೆ. ಹೆಸರು ಕಾಳಿದು ಪದಾರ್ಥ ಉಂಟಲ್ಲ, ಬಿಸಿ ಇರುವಾಗ ಸ್ವಲ್ಪ ನೀರಿರ್ತದೆ. ಮತ್ತೆ ಆಫ್ ಮಾಡಿದ ಮೇಲೆ ಸ್ವಲ್ಪ ತಣ್ಣಗಾಗುವಾಗ ಇದು ಗಸಿಯಾಗಿ ಬರ್ತದೆ, ದಪ್ಪ ಆಗ್ತದೆ ಪದಾರ್ಥ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ ನೋಡಿ. ಆಯಿತು, ಪದಾರ್ಥ ರೆಡಿ ಆಯಿತು. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕಿದರೆ ರೆಡಿ ಆಗ್ತದೆ. ಇದಕ್ಕೆ ನೋಡಿ ನಾನು ಒಗ್ಗರಣೆ ಹಾಕ್ಕೊಂಡೆ. ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪಿದು ಒಗ್ಗರಣೆ ಮಾಡ್ಕೊಂಡಿದ್ದೇನೆ ತೆಂಗಿನ ಎಣ್ಣೆಯಲ್ಲಿ. ತುಂಬ ರುಚಿ ಆಗ್ತದೆ. ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ತುಂಬ ಒಳ್ಳೆಯದಾಗ್ತದೆ ನೋಡಿ ಫ್ರೆಂಡ್ಸ್. ಈಗ ಗಸಿ ರೆಡಿಯಾಗಿದೆ.
ಇದು ಚಪಾತಿಗೆ, ಪೂರಿಗೆ, ಇಲ್ಲದ್ರೆ ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಮೂಲಂಗಿ ಮತ್ತು ಹೆಸರು ಕಾಳು, ಆಲೂಗೆಡ್ಡೆ ಕೂಡ ಹಾಕಿ ಮಾಡ್ಬೋದು. ಆಲೂಗಡ್ಡೆ ಮತ್ತು ಹೆಸರು ಕಾಳು ತುಂಬ ರುಚಿಯಾಗ್ತದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಮಂಗಳೂರು ಶೈಲಿ ಪದಾರ್ಥ. ಥ್ಯಾಂಕ್ ಯು ಫ್ರೆಂಡ್ಸ್.